ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ರಾಯರ ಸಹಸ್ರನಾಮ ಚಿಂತನೆಗಳಲ್ಲಿ ಇವತ್ತಿನ ದಿನ ಓಂ ಪ್ರತ್ಯಕ್ಷ ಫಲಪ್ದಾತ್ರೇ ನಮಃ. ರಾಯರು ಏನೇ ಸೇವೆ ಮಾಡಿದರೂ ಏನೇ ಸ್ತೋತ್ರಗಳನ್ನು ಮಾಡಿದರೂ ಕೂಡ ಪ್ರತ್ಯಕ್ಷವಾಗಿ ಫಲವನ್ನು ಕೊಡತಕ್ಕಂಥವರು. ಸಾಧಾರಣ ನಾವು ಕಣ್ಣಿಗೆ ಕಾಣಿಸುವಂತಹ ದೇವತೆ ಅಂತ ಹೇಳಿದ್ರೆ ಒಬ್ಬ ಸೂರ್ಯ, ಇನ್ನೊಬ್ಬ ಅಗ್ನಿ ಅಂತ ನಾವು ಹೇಳ್ತೇವೆ. ಹಾಗೆ ಕಣ್ಣಿಗೆ ಕಾಣಿಸ್ತಕ್ಕಂಥ ಗುರುಗಳು ಅಥವಾ ಕಣ್ಣಿಗೆ ಕಾಣಿಸುವಂಥ ಫಲವನ್ನು ನೀಡತಕ್ಕಂಥ ಮಹನೀಯರು ಯಾರು ಅಂತ ಹೇಳಿದ್ರೆ ಅದು ರಾಘವೇಂದ್ರ ತೀರ್ಥರು ಮಾತ್ರ. ನಾವು ಇವತ್ತಿನ ದಿನ ಏಕಾದಶಿ ಉಪವಾಸ ಮಾಡ್ತೇವೆ, ಚಾತುರ್ಮಾಸ್ಯಾದಿ ವ್ರತಗಳನ್ನು ಮಾಡ್ತೇವೆ. ಈ ವ್ರತಗಳಿಗೆ ಏನು ಫಲ ಅಂತ ಕೇಳಿದರೆ ಕಣ್ಣಿಗೆ ಕಾಣಿಸ್ತಕ್ಕಂಥ ಫಲ ನಮಗೆ ಸಿಗಲ್ಲ. ಗಂಗಾ ನದಿಗೆ ಹೋಗಿ ಒಂದು ನಾಣ್ಣುಡಿ, ಗಂಗಾ ಸ್ನಾನ ತುಂಗಾಪಾನ ಅಂತ. ಗಂಗಾ ನದಿಯಲ್ಲಿ ಹೋಗಿ ನಾನು ಸ್ನಾನವನ್ನು ಮಾಡ್ತೇನೆ ಅಂತ. ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿದರೆ ಏನು ಫಲ? ಅದೃಷ್ಟ ವಿಶೇಷ ಉತ್ಪತ್ತಿ ಆಗುತ್ತೆ ಹೊರತು ಕಣ್ಣಿಗೆ ಕಾಣಿಸ್ತಕ್ಕಂಥ ಫಲ ಯಾವುದೂ ಕೂಡ ನಮಗೆ ಗೊತ್ತಾಗಲ್ಲ. ಅಥವಾ ದೇವರು ನನಗೆ ಒಳ್ಳೇದು ಮಾಡಲಿ ಅನ್ನೋ ಒಂದು ಭಾವನೆಯಿಂದ ಭಗವಂತನ ಉದ್ದೇಶವಾಗಿ ಭಗವಂತನ ಪ್ರೀತ್ಯರ್ಥವಾಗಿ ಒಂದು ಹೋಮಾದಿಗಳನ್ನು ನಡೆಸ್ತೇನೆ. ಇದಕ್ಕೇನು ಫಲ? ಭಗವತ್ ಪ್ರೀತಿಯೇ ಫಲ. ಇದಕ್ಕೂ ಅದೃಷ್ಟ ವಿಶೇಷವೇ ಫಲ. ಹಾಗಾಗಿ ಯಾವ ರೀತಿ ಉಪವಾಸಾದಿ ವ್ರತಗಳಿಗೆ, ಗಂಗಾ ಸ್ನಾನಾದಿಗಳಿಗೆ ಅಥವಾ ಕೆಲವೊಂದು ಹೋಮಾದಿಗಳಿಗೆ ಫಲ ಇದ್ದರೂ ಕೂಡ ಆ ಫಲ ನಮಗೆ ಕಣ್ಣಿಗೆ ಹೇಗೆ ಕಾಣಿಸೋದಿಲ್ವೋ, ಹಾಗೆ ರಾಘವೇಂದ್ರ ತೀರ್ಥರನ್ನು ಉಪಾಸನೆ ಮಾಡಿದಾಗ, ಆರಾಧನೆಯನ್ನು ಮಾಡಿದಾಗ, ಪೂಜೆಯನ್ನು ಮಾಡಿದಾಗ ಅವರು ಕೊಡ್ತಕ್ಕಂಥ ಫಲಗಳೂ ಕೂಡ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ ಅಂತ ಅಲ್ಲ. ಕಲಿಯುಗದಲ್ಲಿ ಅವರು ಆ ವೃಂದಾವನದಲ್ಲಿ ಸನ್ನಿಹಿತರಾಗಿದ್ದೇ ಯಾಕೆ ಅಂತ ಹೇಳಿದ್ರೆ ನಮ್ಮಂಥ ಪಾಮರರಿಗೆ ಅಥವಾ ಭಕ್ತರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಪೂರೈಸೋದಕ್ಕೋಸ್ಕರ. ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ರಾಯರನ್ನು ಬಿಟ್ಟರೆ ಅಪೇಕ್ಷಿತವಾದ ಪದಾರ್ಥಗಳನ್ನು ಕೊಡ್ತಕ್ಕಂಥವರು ಯಾರೂ ಇಲ್ಲ ಅಂತ ಅಪ್ಪಣ್ಣಾಚಾರ್ಯ ಸ್ತೋತ್ರ ಮಾಡ್ತಾರೆ. ಅಷ್ಟು ಕಾರುಣ್ಯ ರಾಯರಿಗೆ ತಮ್ಮನ್ನು ಉಪಾಸನೆ ಮಾಡತಕ್ಕಂಥ ಭಕ್ತರ ಮೇಲೆ, ಭಗವಂತನನ್ನು ಉಪಾಸನೆ ಮಾಡತಕ್ಕಂಥ ಭಕ್ತರ ಮೇಲೆ ರಾಘವೇಂದ್ರ ತೀರ್ಥರಿಗೆ ಅಷ್ಟು ಒಂದು ಕಾಳಜಿ. ಹಾಗಾಗಿ ನಿನಗೇನಾದರೂ ಕಣ್ಣಿಗೆ ಕಾಣಿಸುವಂಥ ಫಲನೇ ಬೇಕಾ? ಹೋಗಿ ರಾಯರ ಸೇವೆಯನ್ನು ಮಾಡು, ಅವ್ರು ನಿನಗೆ ಫಲವನ್ನು ಕೊಡ್ತಾರೆ. ಇಂತಹ ಫಲವನ್ನು